ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ಸತ್ಯ ಸತ್ಯವೇ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ವಿಶೇಷವಾಗಿ ಡಿಸೆಂಬರ್ ತಿಂಗಳು ಬಂದಾಗ ಇಡೀ ಲೋಕದಲ್ಲಿ ಕ್ರಿಸ್ಮಸ್ನ ಸಂಭ್ರಮ ನಾವು ನೋಡ್ತೇವೆ. ಕ್ರಿಸ್ಮಸ್ ಅಂದರೆ ಏನು, ಯಾರು ಈ ಕ್ರಿಸ್ಮಸ್ಸನ್ನು ಮಾಡಿದವರು, ಈ ಕ್ರಿಸ್ಮಸ್ ಯಾಕೆ ಮಾಡಬೇಕು, ಕ್ರಿಸ್ಮಸ್ನ ಕಾರಣಕರ್ತರು ಯಾರು, ಈ ಕ್ರಿಸ್ಮಸ್ ಅನ್ನುವಂಥ ವಿಷಯ ಹೇಗೆ ಆಚರಿಸಬೇಕು, ಇದರಲ್ಲಿ ಏನಿದೆ ಎಂಬುದ ಕುರಿತಾಗಿ ಇವತ್ತು ನಿಮ್ಮೊಟ್ಟಿಗೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇದ್ದೇನೆ. ವಿಶೇಷವಾಗಿ ಕ್ರಿಸ್ಮಸ್ ಈ ಒಂದು ನಾಮಪದ, ಈ ಒಂದು ನಾಮವನ್ನು, ಈ ಹೆಸರನ್ನು ಹೇಗೆ ಉಂಟಾಯಿತು ಎಂಬುದಾಗಿ ನಾವು ನೋಡುವಂಥದ್ದು ಒಳ್ಳೆಯದು. ಇಡೀ ಬೈಬಲನ್ನು ನೀವು ಹುಡುಕಿದ್ರೆ ಈ ಕ್ರಿಸ್ಮಸ್ ಎಂಬುವಂಥ ಪದ ನಿಮಗೆ ಸಿಗೋದಿಲ್ಲ. ಮತ್ತೆ ಎಲ್ಲಿ ಬಂತು ಕ್ರಿಸ್ಮಸ್? ಈ ಕ್ರಿಸ್ಮಸ್ ಎಂಬುವಂಥ ವಿಷಯ ಅದು ಕಾನ್ಸ್ಟಂಟಿನೋಪಲ್ ಎಂಬುದಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಆ ಚಕ್ರವರ್ತಿ, ಕಾನ್ಸ್ಟಂಟಿನೋಪಲ್ ಚಕ್ರವರ್ತಿ ಯೇಸು ಕ್ರಿಸ್ತನ ಅಥವಾ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ನಂತರ ಅವರ ಒಂದು ಪೇಗನ್, ಒಂದು ಅನ್ಯ ಒಂದು ಧಾರ್ಮಿಕವಾಗಿರುವಂಥ ಆಚಾರ ಪದ್ಧತಿಗಳನ್ನು ಅವರು ಬಿಟ್ಟು ಅವೆಲ್ಲವೂ ಕೂಡ ಕ್ರೈಸ್ತಮಯವಾಗಿ ಮಾಡಲ್ಪಡ್ತು. ಆವಾಗ ಈ ಒಂದು ಅವರಲ್ಲಿದ್ದಂಥ ಹಬ್ಬಗಳ ವಿಷಯದಲ್ಲಿ ಅವರು ಏನು ಮಾಡಿದರು, ಈ ಕ್ರೈಸ್ತಮಯವಾಗಿಸುವಾಗ ಈ ಯೇಸು ಕ್ರಿಸ್ತನ ಹುಟ್ಟಿನ ದಿನ ಎಂಬುದಾಗಿ ಇದನ್ನು ಆಚರಣೆಗೆ ಅವರು ತಂದರು. ಸೊ ಹಾಗಾಗಿ ರೋಮನ್ ಕ್ಯಾಥಲಿಕ್ ಎಂಬುದಾಗಿ ರೋಮಲ್ಲಿ ಸೃಷ್ಟಿಸಲ್ಪಟ್ಟಂಥ ಇದು ಕ್ರಿಸ್ಮಸ್ ಎಂಬುದಾಗಿ. ಸೊ ಆ ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಒಂದು ಮಾಸ್ ಎಂಬುದಾಗಿ, ಓಕೆ, ಕ್ರಿಸ್ತನನ್ನು ಆರಾಧಿಸುವುದು ಎಂಬುದಾಗಿ. ಸೊ ಕ್ರಿಸ್ತನನ್ನು ಆವತ್ತು ಹುಟ್ಟಿದ್ದಾನೆ ಎಂಬುದಾಗಿ ಕೆಲವರು ಅದನ್ನು ಆಚರಣೆಗೆ ತರುವಂಥವರಾಗಿದ್ದಾರೆ. ಸೊ ಡಿಸೆಂಬರ್ 25ನೇ ತಾರೀಕು ಎಂಬುದಾಗಿ ಪೋಪ್ ಜೂಲಿಯಸ್ ಎಂಬುವಂಥ ಪೋಪು ಇದನ್ನು ಆಚರಣೆಗೆ ತಂದರು. ಸರಿ, ಸುಮಾರು ಇದು 350 ADಯಲ್ಲಿ ಪೋಪ್, ಆ ಕಾಲದಲ್ಲಿ ಇದ್ದಂಥ ಪೋಪ್ ಜೂಲಿಯಸ್ ಎಂಬುವಂಥವರು ಇದನ್ನು ಡಿಕ್ಲೇರ್ ಮಾಡಿದ್ರು. ನಾವು ಈ ದಿನವನ್ನು ಡಿಸೆಂಬರ್ 25ನೇ ತಾರೀಕನ್ನು ಎಂಬುದಾಗಿ. ಅದೆಲ್ಲ ಏನೇ ಚರಿತ್ರೆ ಪರವಾಗಿದ್ದರೂ ಕೂಡ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜನಿಸಿದ್ದು ಅಕ್ಷರಶಃ ಸತ್ಯವಾದಂಥ ಮಾತು. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಹುಟ್ಟಿದಂಥ ಮಾತು, ವಿಷಯ ಅದು ಚಾರಿತ್ರಿಕ ಪರವಾಗಿರುವಂಥ ವಿಷಯ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದಾಗ ಈ ಭೂಮಿಯ ಲೆಕ್ಕಾಚಾರ ವ್ಯತ್ಯಾಸವಾಯಿತು. ಈ ಭೂಮಿಯನ್ನ ಡೇಟನ್ನು ನೋಡುವುದು ಯೇಸು ಕ್ರಿಸ್ತನ ಹಿಂದೆ, ಯೇಸು ಕ್ರಿಸ್ತನ ಮುಂದೆ ಎಂಬುವಂಥ ರೀತಿಯಲ್ಲಿ AD BC ಎಂಬುದಾಗಿ ಆ ಕ್ಯಾಲೆಂಡರ್ನ ವಿಭಾಗಿಸಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ವಿಷಯ ಏನೆಂಬುದಾಗಿ ನೋಡುವಾಗ, ಸತ್ಯವೇದದಲ್ಲಿ, ಬೈಬಲ್ನಲ್ಲಿ ಪ್ರಾಕೃತಿಕ ವಿಸ್ಮಯಗಳನ್ನು, ಯೇಸು ಕ್ರಿಸ್ತನ ಹುಟ್ಟಿಗೆ ಸಂಬಂಧಿಸಿದ ಪ್ರಾಕೃತಿಕ ವಿಸ್ಮಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ಯೇಸು ಕ್ರಿಸ್ತನು ಹುಟ್ಟುವಾಗ ಏನೆಲ್ಲ ಪ್ರಕೃತಿ ವಿಸ್ಮಯಗಳು ನಡೀತು, ಏನೆಲ್ಲ ಘಟನೆಗಳಾಯಿತು, ಅಥವಾ ಏನೆಲ್ಲ ವಿಷಯಗಳು ನಡೀತು ಎಂಬುದಾಗಿ. ಅದರಲ್ಲಿ ಮುಖ್ಯವಾಗಿ ಒಂದು ನಾವು ನೆನಪಿಗೆ ತಂದುಕೊಳ್ಳಬೇಕು, ಯೇಸು ಕ್ರಿಸ್ತನ ಹುಟ್ಟು ಹೇಗಾಗುತ್ತದೆ ಎಂಬುದಾಗಿ ಒಬ್ಬ ರಕ್ಷಕನು ಬರ್ತಾನೆ. ಆತನು ಯಾರಿಂದ ಬರ್ತಾನೆ, ಯಾರಿಂದ ಹುಟ್ಟೋ ಆತನದು, ಎಲ್ಲಿ ಹುಟ್ಟುತ್ತಾನೆ, ಹೇಗೆ ಹುಟ್ಟುತ್ತಾನೆ, ಇದೆಲ್ಲವೂ ಕೂಡ ಪ್ರವಾದನೆಯ ರೂಪದಲ್ಲಿ 4,000 ವರ್ಷಗಳ ಹಿಂದೆ
ಇದರ ಕುರಿತಾಗಿ ಮಾತನಾಡಲಾಗಿದೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ನೀವು ನೋಡುವಾಗ ಅಲ್ಲಿ ಸ್ತ್ರೀಯ ಸಂತಾನವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸಾಧಾರಣವಾಗಿ ಈ ಲೋಕದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನು ಆತನ ಪುರುಷನ ಸಂತಾನ 4,000 ವರ್ಷಗಳ ಹಿಂದೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಸ್ತ್ರೀಯ ಸಂತಾನದಿಂದ ಬರ್ತಾನೆ ಎಂಬುದಾಗಿ ಇಡೀ ಚರಿತ್ರೆಯಲ್ಲಿ ಯಾರ ಬಗ್ಗೆ ಕೂಡ ಹೇಳಲ್ಪಟ್ಟಿಲ್ಲ. ಅದಾದ ಮೇಲೆ ನಾವು ಶಾಸ್ತ್ರಗಳನ್ನ ಪರಿಶೋಧನೆ ಮಾಡುವಾಗ ನಮಗೆ ತಿಳಿದು ಬರ್ತದೆ ಇನ್ನು ಯಾವಾಗ ಹೇಳಲ್ಪಟ್ಟಿತ್ತು ಎಂಬುದಾಗಿ. ಆತನ ಜನನದ ಕುರಿತಾಗಿ ಆತನು ಎಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅಧ್ಯಾಯ 14ನೇ ವಚನ, ಇದರಲ್ಲಿ ನಾವು ನೋಡ್ತೇವೆ, ಒಬ್ಬ ಕನ್ನಿಕೆಯು ಮಗನನ್ನ ಹಡಿಯುವಳು. ಕನ್ನಿಕೆ ಹೇಗೆ ಮಗನನ್ನ ಹಡಿಲಿಕ್ಕೆ ಸಾಧ್ಯ? ಸಾಧಾರಣವಾಗಿ ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೆ ತಂದೆ ತಾಯಿ ಇದ್ದಾರೆ. ಆದರೆ ತಂದೆ ಇಲ್ಲದೆ ಒಬ್ಬ ಕನ್ನಿಕೆಯು, ಪುರುಷನನ್ನ ಅರಿಯದೇ ಇರುವ ಒಬ್ಬ ಹೆಣ್ಣು ಮಗಳು ಹೇಗೆ ಗರ್ಭಿಣಿಯಾಗಿ ಒಂದು ಮಗುವನ್ನ ಹೆರಲಿಕ್ಕೆ ಸಾಧ್ಯ? ಇದು ಪ್ರಾಕೃತಿಕ ವಿಸ್ಮಯ, ಇದು ಪ್ರಕೃತಿಗೆ ಮೀರಿದಂಥದ್ದು. ಪ್ರಿಯರೇ, ಯೇಸು ಕ್ರಿಸ್ತನ ಜನನ ಅದು ಕನ್ಯಾ ಗರ್ಭದಿಂದ ಉಂಟಾದ ಜನನ. ಅದು ಯಾರಿಗೂ ಅರ್ಥವಾಗದೇ ಇರುವಂಥ ಒಂದು ವಿಷಯ, ತಿಳಿಯದೇ ಇರುವಂಥ ವಿಷಯ. ಇದರಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ಕನ್ಯಾ ಗರ್ಭದಲ್ಲಿ ಜನಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕನ್ಯೆ ಆಗಿದ್ದಂಥ ಮರಿಯಳಿಗೆ ದೇವದೂತರಿಂದ ಆಕೆಗೆ ವರ್ತಮಾನ ಸಿಕ್ತು, ನೀನು ಗರ್ಭಿಣಿ ಆಗ್ತೀಯಾ ಎಂಬುದಾಗಿ. ಪರಾತ್ಪರನಾಗಿರುವ ದೇವರ ನೆರಳು ನಿನ್ನ ಮೇಲೆ ಬೀಳುತ್ತದೆ ಎಂಬುದಾಗಿ. ನಿನ್ನಿಂದ ಹುಟ್ಟುವ ಶಿಶುವು ಅದು ಆತ್ಮಭರಿತವಾಗಿರುತ್ತದೆ, ಅದು ಪರಿಶುದ್ಧವಾಗಿರುವಂಥ ಶಿಶು ಎಂಬುದಾಗಿ. ಸೊ ಏನ್ ನಾವು ನೋಡ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಜನನವು ಆತನು ಹುಟ್ಟುವುದಕ್ಕಿಂತ 4,000 ವರ್ಷಗಳ ಹಿಂದೆಯೇ ಹೇಳಲ್ಪಡ್ತು. ಆತನ ಹೆಸರು ಇದೇ ಆಗಿರ್ತದೆ ಎಂಬುದಾಗಿ, ಯೇಸು ಅಂತ ಆತನ ಹೆಸರು ಎಂಬುದಾಗಿ ಆತನ ಹುಟ್ಟುಕ್ಕಿಂತ ಮುಂಚೆ ಗೊತ್ತು ಮಾಡಲ್ಪಡ್ತು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಹುಟ್ಟುವ ಆ ಸಂದರ್ಭದಲ್ಲಿ ಒಂದು ನಕ್ಷತ್ರವು ಹುಟ್ಟಿತು. ಅಲ್ಲಿ ನಾವು ನೋಡ್ತೇವೆ ಆತನ ನಕ್ಷತ್ರ. ಆ ನಕ್ಷತ್ರದ ಹೆಸರು ಆತನ ನಕ್ಷತ್ರ, ಯೇಸು ಕ್ರಿಸ್ತನ ನಕ್ಷತ್ರ ಅದಾಗಿತ್ತು. ಸಾಧಾರಣವಾಗಿ ಈ ಒಂದು ಏನು ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಅಧ್ಯಯನ ಮಾಡುವಂಥವ್ರು, ಅಂದರೆ ಅದನ್ನು ನೋಡಿ ಅದರ ಚಲನವಲನಗಳನ್ನು ತಿಳಿದುಕೊಂಡು ಇರುವಂಥ ಕೆಲವು ಜ್ಯೋತಿಷ್ಯರು ಅದನ್ನು ನೋಡುವಾಗ ಅವರಿಗೆ ಅರ್ಥವಾಯಿತು, ಇಷ್ಟು ವರ್ಷಗಳು ಈ ಒಂದು ನಕ್ಷತ್ರವು ಇರಲಿಲ್ಲ, ಈಗ ಆ ನಕ್ಷತ್ರ ಕಾಣಿಸಿಕೊಂಡಿದೆ. ಹಾಗಾದ್ರೆ ಈ ನಕ್ಷತ್ರವು ಯಾರದೋ ವಿಶೇಷವಾದಂಥ ನಕ್ಷತ್ರವಾಗಿರಬೇಕು ಎಂಬುದಾಗಿ. ನಾವು ಲೂಕನ ಬರೆದಂಥ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಜ್ಯೋತಿಷ್ಯರು ಅದನ್ನ, ಮೂಡನ ದಿಕ್ಕಿನಲ್ಲಿ ಇರುವಂಥ ಜ್ಯೋತಿಷ್ಯರು ಅದನ್ನ ತಿಳಿದುಕೊಂಡು ಆ ನಕ್ಷತ್ರವನ್ನ ಹಿಂಬಾಲಿಸಿ ಅರಮನೆಗೆ ಬರ್ತಾರೆ. ಆ ಅರಮನೆಯಲ್ಲಿ ಹೆರೋದನು, ನೀವು ಕೂಡ ಆ ಮಗುವನ್ನ ನೋಡ್ಕೊಂಡು ಬರ್ರಿ, ನಾನು ಕೂಡ ಬಂದು ನೋಡಬೇಕು ಎಂಬುದಾಗಿ ಅವ್ರನ್ನ ಹೇಳಿ ಕಳಿಸ್ತಾನೆ. ಕಾರಣ ಅವನ ದುರು ಉದ್ದೇಶದಿಂದ ಆ ದೇವದೂತನು ಆ ಜ್ಯೋತಿಷ್ಯರಿಗೆ ಕಾಣಿಸಿಕೊಂಡು ಅವರು ಬೇರೆ ಮಾರ್ಗದಲ್ಲಿ ಹೋಗ್ತಾರೆ. ಯೇಸು ಕ್ರಿಸ್ತನ ಜನನಕ್ಕೆ ಸಂಬಂಧಿಸಿದ ಹಾಗೆ ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಜನನ ವಿಶೇಷವಾದಂಥ ಜನನವು ಅದಾಗಿತ್ತು, ಸಾಧಾರಣವಾದಂಥ ಜನನವು ಅದಾಗಿರಲಿಲ್ಲ. ಕಾರಣ, ಮನುಷ್ಯನನ್ನ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂಥ ದೇವರು ಮನುಷ್ಯನಾಗಿಯೇ ಮನುಷ್ಯನ ಸ್ವರೂಪದಲ್ಲಿ ಬರಲಿಕ್ಕೆ ಇರುವಂತ ಸಂದರ್ಭ ಅದಾಗಿತ್ತು. ಇಡೀ ಭೂಮಿ ಆಕಾಶವು ಸಂತೋಷಿಸುವಂತ ಸಂದರ್ಭ ಆಗಿತ್ತು. ಸೃಷ್ಟಿಕರ್ತನೇ ಭೂಮಿ ಮೇಲೆ ಪಾದವನ್ನ ಇಡುವಂತ ಸಂದರ್ಭ ಅದಾಗಿತ್ತು. ಯಾಕೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರಬೇಕಾಗಿತ್ತು? ಸಾಧಾರಣವಾಗಿ ಉದಾಹರಣೆಗೆ ನಾವು ಆಲೋಚಿಸುವುದಾದರೆ, ಒಂದು ವೇಳೆ ಇರುವೆ ಜೊತೆಯಲ್ಲಿ ನಾವು ಮಾತನಾಡಬೇಕು ಎಂಬುದಾಗಿರುವಾಗ, ಇರುವೆಗೆ ನಾವು ಆ ವಿಷಯಗಳನ್ನು ತಿಳಿಸಬೇಕು ಎಂಬುದಾಗಿರುವಾಗ, ನಾನು ನನ್ನ ಭಾಷೆಯಲ್ಲಿ ನನ್ನ ರೀತಿಯಲ್ಲಿ ನಾನು ಇರುವೆಗೆ ಹೇಳಿದ್ರೆ ಖಂಡಿತ ಇರುವೆಗೆ ಅರ್ಥ ಆಗೋದಿಲ್ಲ.
ಅದೇ ಒಂದು ವೇಳೆ ನಾನು ಇರುವೆಯಾಗಿ ಅದರ ಜೊತೆ ಮಾತನಾಡುವುದೇ ಆದರೆ ಇರುವೆಗೆ ಅರ್ಥ ಆಗ್ತದೆ. ಪ್ರಿಯರೇ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ದೇವರು ತನ್ನನ್ನು ಬರಿದು ಮಾಡಿಕೊಂಡು, ಅಂದರೆ ತನ್ನ ದೈವತ್ವವನ್ನು ಬಿಟ್ಟು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಹಾಗಾದರೆ ನಾವು ಏನು ಧ್ಯಾನ ಮಾಡ್ತಾ ಇದ್ದೀವಿ? ಪ್ರಾಕೃತಿಕ ವಿಸ್ಮಯಗಳನ್ನು ನಾವು ಮೆಲುಕು ಹಾಕ್ತಾ ಇದ್ದೀವಿ. ಮೊದಲನೇದಾಗಿ ಆತನ ಜನನವು, ಆತನು ಬರ್ತಾನೆ, ಇಂಥವನು ಹುಟ್ಟುತ್ತಾನೆ ಎಂಬುದಾಗಿ 4000 ವರ್ಷಗಳ ಹಿಂದೆ ಹೇಳಲ್ಪಟ್ಟಿತ್ತು. ಅದಾದಮೇಲೆ 740 ವರ್ಷಗಳ ಹಿಂದೆ ಆತನು ಕನ್ಯಾಗರ್ಭದಲ್ಲಿ ಜನಿಸ್ತಾನೆ ಎಂಬುದಾಗಿ ಹೇಳಲ್ಪಡ್ತು. ಆತನು ಹೀಗೆ ಜೀವಿಸ್ತಾನೆ ಎಂಬುದಾಗಿ ಹೇಳಲ್ಪಡ್ತು. ಆತನು ಹೀಗೆ ಇರ್ತಾನೆ ಎಂಬುದಾಗಿ ಕೂಡ ಹೇಳಲ್ಪಟ್ಟಿದೆ. ಅದು ಮಾತ್ರವಲ್ಲ, ಇಂಥ ಸ್ಥಳದಲ್ಲೇ ಆತನು ಹುಟ್ಟುತ್ತಾನೆ ಎಂಬುದಾಗಿ ಕೂಡ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಹೋದ್ರಿ ಮಲಾಕಿ ಪ್ರವಾದನೆ 5ನೇ ಅಧ್ಯಾಯ 2:5. ಅದರಲ್ಲಿ ಬೆತ್ಲಹೇಮ್ ಎಂಬುವಂಥ ಆ ಪಟ್ಟಣದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆ ನಕ್ಷತ್ರದ ಕುರಿತಾಗಿ ಕೂಡ ಪ್ರವಾದನೆಯಾಗಿತ್ತು. ಇಂಥ ನಕ್ಷತ್ರವು ಬರ್ತದೆ, ಹುಟ್ಟುತ್ತದೆ ಎಂಬುದಾಗಿ ಆ ನಕ್ಷತ್ರದ ಕುರಿತಾಗಿ ಕೂಡ ಪ್ರವಾದನೆಯಾಗಿತ್ತು. ಹೀಗಿರುವಾಗ ಯೇಸು ಕ್ರಿಸ್ತನ ಒಂದು ಜನನ ಅದು ಸಾಧಾರಣವಾಗಿ ಇರುವಂಥ ಜನನ ಅದಾಗಿರಲಿಲ್ಲ. ಅದು ವಿಸ್ಮಯದಿಂದ ಕೂಡಿದಂಥ ಜನನ. ಅದು ಮಾತ್ರವಲ್ಲ, ಸೈಲೆಂಟ್ ಪೀರಿಯಡ್ ಎಂಬುದಾಗಿ ನಾವು ನೋಡ್ತೇವೆ ಚರಿತ್ರೆಯಲ್ಲಿ. ಹಳೆಯ ಒಡಂಬಡಿಕೆ ಮಲಾಕಿಯ ಪುಸ್ತಕದಿಂದ ಹಿಡಿದು ಮತ್ತಾಯನ ಪುಸ್ತಕದವರೆಗೂ 430 ವರ್ಷಗಳು ಅದು ಸೈಲೆಂಟ್ ಪೀರಿಯಡ್ ಆಗಿತ್ತು. ಸೈಲೆಂಟ್ ಪೀರಿಯಡ್ ಎಂಬುದಾಗಿ ಹೇಳುವಾಗ ಅದು ಮೌನದ ಸಮಯವಾಗಿತ್ತು. ದೇವರು ಯಾವುದೇ ರೀತಿಯಲ್ಲಿ ಮನುಷ್ಯನಿಗೆ ಯಾವ ವಿಷಯಗಳನ್ನು ಪ್ರಕಟಿಸದೇ ಇರುವಂತ ಒಂದು ಸಂದರ್ಭ ಅದಾಗಿತ್ತು. 400 ವರ್ಷಗಳು ದೇವರು ಮನುಷ್ಯನ ಜೊತೆಯಲ್ಲಿ ಯಾವುದೇ ರೀತಿಯಾಗಿ ಯಾವ ವಿಷಯಗಳನ್ನು ಸಾರ್ವತ್ರಿಕವಾಗಿ ತಿಳಿಸಿರಲಿಲ್ಲ. ಆದರೆ ಈಗ ಯೇಸು ಕ್ರಿಸ್ತನ ಜನನ ಕುರಿತಾಗಿ ದೇವದೂತರುಗಳು ಲೋಕಕ್ಕೆ ಬರ್ತಾ ಇದ್ದಾರೆ. ಮರಿಯಳ ಜೊತೆಯಲ್ಲಿ ದೇವದೂತರು ಮಾತನಾಡ್ತಾ ಇದ್ದಾರೆ. ಕನಸಿನಲ್ಲಿ ಯೋಸೇಫನ ಜೊತೆಯಲ್ಲಿ ದೇವದೂತರುಗಳು ಮಾತನಾಡ್ತಾ ಇದ್ದಾರೆ. ಗಮನಿಸ್ರಿ, ಆತನ ಹುಟ್ಟು ಎಷ್ಟು ವಿಶೇಷವಾದಂಥ ಹುಟ್ಟು. ಆತನು ಹುಟ್ಟಿದ ಮೇಲೂ ಕೂಡ ದೇವದೂತರುಗಳು ಕೊಂಡಾಡುತ್ತಾ ಇದ್ದಾರೆ. ಲೂಕನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 8-14 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ದೇವದೂತರುಗಳು ಕೊಂಡಾಡುತ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ದೇವದೂತರುಗಳು ಆ ಒಂದು ಕುರುಬರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಈ ಲೋಕದ ಈ ಎಲ್ಲಾ ಜನರಿಗೂ ಸಂತೋಷ ಉಂಟು ಮಾಡುವ ಒಂದು ಸಂಗತಿ. ಒಂದು ಮಗು ಹುಟ್ಟಿದ್ರೆ ಆ ಕುಟುಂಬದವರು ಸಂತೋಷಿಸ್ತಾರೆ, ಅವರ ಬಂಧು ಮಿತ್ರಾದಿಗಳು ಸಂತೋಷಿಸ್ತಾರೆ. ಇಡೀ ಲೋಕ ಸಂತೋಷಿಸುವಂತ ಒಂದು ಮಗು, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟು ವಿಶೇಷವಾಗಿರುವಂಥ ವಿಷಯ. ಅದನ್ನು ನಾವು ಎಲ್ಲಿ ನೋಡ್ತೇವೆ? ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು, ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನು ಹುಟ್ಟಿದ ನಂತರ ದೇವದೂತರುಗಳು ಪ್ರಕಟಿಸ್ತಾ ಇದ್ದಾರೆ, ಸ್ವರ್ಗವು ಸಂತೋಷಿಸ್ತಾ ಇದೆ. ಎಷ್ಟು ವಿಶೇಷವಾಗಿರುವಂಥ ಯೇಸು ಕ್ರಿಸ್ತನ ಒಂದು ಜನನ. ಪ್ರಿಯರೇ, ಇದೆಲ್ಲವೂ ಕೂಡ ನಾವು ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ನೋಡಿದ್ದೇವೆ. ಯೇಸು ಕ್ರಿಸ್ತನ ಜನನವು ಮತ್ತು ಆತನ ಜನನದ ಕುರಿತಾಗಿರುವಂಥ ವಿಷಯಗಳನ್ನು ನಾವು ನೆನಪು ಮಾಡಿಕೊಂಡಿದ್ದೇವೆ. ಈ ಲೋಕದಲ್ಲಿ ಖಂಡಿತವಾಗಲೂ ಯೇಸು ಕ್ರಿಸ್ತನು ಹುಟ್ಟಿದ್ದು ಅದು ಚಾರಿತ್ರಿಕವಾಗಿರುವಂಥ ಒಂದು ವಿಷಯ. ಯೇಸು ಕ್ರಿಸ್ತನು ಹುಟ್ಟಿದ ಆ ಬೆತ್ಲೆಹೇಮಿನಲ್ಲಿ ಆ ಸ್ಥಳ ಇವತ್ತಿಗೂ ಇದೆ. ಯೇಸು ಕ್ರಿಸ್ತನು ಬೆಳೆದಂಥ ಊರು ನಾಜರೇತ್ ಇವತ್ತಿಗೂ ಇದೆ.
ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಕೊಟ್ಟಂತ ಆ ಯೋರ್ದಾನ್ ಹೊಳೆ ಇವತ್ತಿಗೂ ಇದೆ. ಯೇಸು ಕ್ರಿಸ್ತನನ್ನ ಆ ತಿರುಗಾಡಿದ ಯೆರೂಸಲೇಮ್, ಆ ಗಲೀಲಿಯ, ಆ ಸಮುದ್ರ, ಆ ಊರುಗಳು, ಕಾನಾ ಊರು, ಆ ಬೆಥಾನ್ಯ, ಈ ಎಲ್ಲಾ ಊರುಗಳು ಇವತ್ತಿಗೂ ಕೂಡ ಅಲ್ಲಿದ್ದಾವೆ. ಅದು ಯಾವುದು ಕಟ್ಟುಕತೆಗಳಲ್ಲ, ಅದು ಯಾವುದು ಕೂಡ ಮಾನಸಿಕ ಕಲ್ಪಿತವಾಗಿರುವಂಥ ವಿಷಯಗಳಲ್ಲ, ಅದು ಚಾರಿತ್ರಿಕವಾಗಿರುವಂಥ ವಿಷಯಗಳು. ಮನುಷ್ಯನಿಗೋಸ್ಕರ ಮನುಷ್ಯನಾಗಿ ಹುಟ್ಟಿದಂಥ ಒಬ್ಬೇ ವ್ಯಕ್ತಿ, ಕನ್ಯಾ ಗರ್ಭದಲ್ಲಿ ಜನಿಸಿದಂಥ ಒಬ್ಬೇ ವ್ಯಕ್ತಿ, ಕರ್ತನಾಗಿರುವಂಥ ಯೇಸು ಕ್ರಿಸ್ತ. ಆತನು ಈ ಲೋಕದಲ್ಲಿ 33 ವರ್ಷಗಳು ಜೀವಿಸಿದನು. 33 ವರ್ಷಗಳು ಅನೇಕ ಅದ್ಭುತಗಳನ್ನು ಆತನು ಮಾಡಿದನು. ಆತನು ಕುಷ್ಠರೋಗಿಗಳನ್ನ ವಾಸಿ ಮಾಡಿದನು, ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ದೇಹದಲ್ಲಿ ದೆವ್ವ ಹಿಡಿದವರನ್ನ ಬಿಡುಗಡೆ ಮಾಡಿದನು, ಬಿರುಗಾಳಿಯನ್ನ ಅಡಗಿಸಿದನು, ನೀರಿನ ಮೇಲೆ ನಡೆದನು, ಸತ್ತು 4 ದಿನಗಳಾದಂಥ ಲಾಜರನನ್ನ ಜೀವಂತವಾಗಿ ಎಬ್ಬಿಸಿದನು. ಹೀಗೆ ಆತನು ಅನೇಕ ಅದ್ಭುತಗಳನ್ನು ಆತನು ಈ ಲೋಕದಲ್ಲಿ ಇದ್ದಾಗ ಮಾಡಿದನು. ನಂತರ ಒಂದು ದಿನ ಪ್ರಧಾನ ಯಾಜಕರು ಮತ್ತೆ ಫರಿಸಾಯರು, ಸದ್ದುಕಾಯರು, ಆ ಯಹೂದ್ಯರ ಧರ್ಮಾಧಿಕಾರಿಗಳು ಎಲ್ಲರೂ ಸೇರಿ ಆತನನ್ನು ಶಿಲುಬೆಗೆ ಹಾಕಿದರು. ಆತನ ಮರಣವೂ ಕೂಡ ಪ್ರವಾದನೆ ಮಾಡಲ್ಪಟ್ಟಿತು. ಆತನು ಹೀಗೆ ಸಾಯ್ತಾನೆ, ಹೀಗೆ ಆಗ್ತದೆ ಎಂಬುದಾಗಿ ಕೂಡ ಆತನ ವಿಷಯವಾಗಿ ಮುಂಚೆನೇ ತಿಳಿಸಲ್ಪಟ್ಟಿತು. 740 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ಗ್ರಂಥ ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ, ಯೆಶಾಯನು ಬರೆದ ಪ್ರವಾದನೆ 53ನೇ ಅಧ್ಯಾಯದಲ್ಲಿ ಆತನ ಮರಣದ ಕುರಿತಾಗಿ ಬರೆಯಲ್ಪಟ್ಟಿದೆ. ಹೀಗಿರುವಾಗ ಯೇಸು ಕ್ರಿಸ್ತನ ಜನನ ಎಷ್ಟು ಪ್ರಾಕೃತಿಕ ವಿಸ್ಮಯದಿಂದ ಕೂಡಿದಂಥದ್ದು. ಒಂದು ತಾರೆ ಹುಟ್ಟಿತು, ನಂತರ ದೇವದೂತರುಗಳು ಬರ್ತಾ ಹೋಗ್ತಾ ಇದ್ದರು, ದೇವರ ವಾಣಿ ಆಯಿತು. ಹೀಗೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಬಹಳ ವಿಸ್ಮಯವಾಗಿರುವಂಥ ವಿಷಯಗಳನ್ನು ನಾವು ನೋಡ್ತೇವೆ. ಪ್ರಿಯರೇ, ಇದರಿಂದ ನಮಗೇನು? ಯೇಸು ಕ್ರಿಸ್ತನು ಹುಟ್ಟಿದ, ಹೌದು, ಅದರಿಂದ ನಮಗೇನು ಎಂಬುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ ಗೊತ್ತಾ? ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಮಕ್ಕಳು ರಕ್ತ ಮಾಂಸಧಾರಿಗಳಾದದ್ದರಿಂದ ಆತನು ಅವರಂತೆ ರಕ್ತ ಮಾಂಸಧಾರಿಯಾದನು. ಮರಣದ ದೆಸೆಯಿಂದ, ಮರಣದಲ್ಲಿ ಅವರು ಗುಲಾಮರಾಗಿದ್ದಾಗ ಆತನ ಮರಣದಿಂದಲೇ ಮರಣಾಧಿಕಾರಿಯನ್ನ ಜಯಿಸಿದನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಲಿಕ್ಕೆ ಬಂದಂಥ ವ್ಯಕ್ತಿ, ಮರಣವನ್ನು ಗೆದ್ದಂಥ ವ್ಯಕ್ತಿ. ಒಂದು ಕಥೆ ನೆನಪಿಗೆ ಬರ್ತದೆ. ಒಬ್ಬ ವ್ಯಕ್ತಿ ಯಾರು ಈ ಲೋಕದಲ್ಲಿ ಬಲಿಷ್ಠನು ಎಂಬುದಾಗಿ ಆಲೋಚನೆ ಮಾಡ್ತಾ, ಬಲಿಷ್ಠರು ಯಾರು ಎಂಬುದಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಬಲಿಷ್ಠನಂದ್ರೆ ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಯಾರು ಎಂಬುದಾಗಿ. ಹೀಗೆ ಆತನು ಈ ಲೋಕವನ್ನ ಪರಿಶೀಲನೆ ಮಾಡಿದಾಗ ಆತನಿಗೆ ಅನಿಸ್ತು, ಸೂರ್ಯನು ಬಹಳ ಪ್ರಕಾಶವುಳ್ಳವನು, ಅವನಿಗಿಂತ ಬಲಿಷ್ಠನು ಯಾರೂ ಇಲ್ಲ ಎಂಬುದಾಗಿ. ಆಗ ಸೂರ್ಯನ ಹತ್ರ ಹೋಗಿ ಅವನು ಮಾತನಾಡ್ತಾನೆ, ನೀನೇ ಬಲಿಷ್ಠನಲ್ವಾ ಈ ಲೋಕದಲ್ಲಿ ಎಂಬುದಾಗಿ. ಆಗ ಸೂರ್ಯನು ಹೇಳ್ತಾನೆ, ನಾನಲ್ಲ ಬಲಿಷ್ಠನು, ನನಗಿಂತ ಬಲಿಷ್ಠನು ಕಪ್ಪು ಮೋಡ.
ಯಾರು ನನಗಿಂತ ಬಲಿಷ್ಠನು? ಕಪ್ಪು ಮೋಡ. ನಾನು ಪ್ರಜ್ವಲಿಸುವಾಗ ಆ ಕಪ್ಪು ಮೋಡಗಳು ಅಡ್ಡ ಬಂದರೆ ನಾನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆಗ ಅವನು ಕಪ್ಪು ಮೋಡಗಳ ಹತ್ತಿರಕ್ಕೆ ಹೋಗಿ ಹೇಳಿದ, ಓ ನೀವು ತುಂಬ ಬಲಿಷ್ಠರಾ ಎಂಬುದಾಗಿ ಕೇಳಿದಾಗ ಆ ಕಪ್ಪು ಮೋಡ ಏನಂತ ಗೊತ್ತಾ? ನಾವಲ್ಲ ಬಲಿಷ್ಠರು, ನಮಗಿಂತ ಗಾಳಿ ತುಂಬ ಬಲಿಷ್ಠವಾಗಿದೆ, ಯಾಕಂದ್ರೆ ನಮ್ಮನ್ನೆಲ್ಲ ಅದು ತಳ್ಳಿಬಿಡುತ್ತದೆ ಎಂಬುದಾಗಿ ಹೇಳ್ದ. ಆಗ ಗಾಳಿ ಹತ್ರ ಅವನು ಹೋಗಿ ಹೇಳ್ತಾನೆ, ಓ ಗಾಳಿ, ನೀನು ತುಂಬ ಬಲಿಷ್ಠವಾದದ್ದು, ನೀನೇ ಶ್ರೇಷ್ಠ ಈ ಲೋಕದಲ್ಲಿ ಎಂಬುದಾಗಿ ಹೇಳಿದಾಗ ಗಾಳಿ ಹೇಳುತ್ತದೆ, ಅಯ್ಯೋ ನಾವಲ್ಲ ಬಲಿಷ್ಠರು, ಬೆಟ್ಟ ಗುಡ್ಡಗಳು ಬಲಿಷ್ಠವು, ಯಾಕಂದ್ರೆ ಆ ಬೆಟ್ಟ ಗುಡ್ಡಗಳು ನಮ್ಮನ್ನ ತಡೀತವೆ, ನಮಗಿಂತ ಬಲಿಷ್ಠವು ಅವುಗಳೇ ಎಂಬುದಾಗಿ. ಆಗ ಬೆಟ್ಟ ಗುಡ್ಡಗಳಿಗೆ ಹೋಗಿ ಅವನು ಕೇಳಿದಾಗ, ಓ ನೀವೇ ಬಲಿಷ್ಠರು, ಹಾಗಾದ್ರೆ ನೀವೇ ಈ ಲೋಕದಲ್ಲಿ ಶ್ರೇಷ್ಠರು ಎಂಬುದಾಗಿ ಕೇಳಿದಾಗ ಆ ಬೆಟ್ಟ ಗುಡ್ಡಗಳು ಹೇಳ್ತವೆ, ನಾವಲ್ಲ ಬಲಿಷ್ಠರು, ಇಲ್ಲಿ ನಮ್ಮನ್ನ ಪುಡಿ ಮಾಡುವಂತ ಒಬ್ಬರಿದ್ದಾರೆ, ಅವರೇ ಮನುಷ್ಯರು. ನೋಡ್ರಿ, ಲೋಕದಲ್ಲಿರೋ ಕೊರೆಗಳನ್ನೆಲ್ಲ ಹಾಳು ಮಾಡಿರೋದು ಯಾರು? ಮನುಷ್ಯರೇ. ಆಗ ಬೆಟ್ಟ ಗುಡ್ಡಗಳು ಹೇಳ್ತಂತೆ, ಅಯ್ಯೋ ನಾವು ಬಲಿಷ್ಠರಲ್ಲ, ಮನುಷ್ಯರಿದ್ದಾರೆ ಬಲಿಷ್ಠರು, ಅವರು ನಿಜವಾಗ್ಲೂ ಬಲಿಷ್ಠರು ಅಂತ ಹೇಳಿ. ಆಗ ಮನುಷ್ಯರ ಹತ್ರ ಹೋಗಿ ಹೇಳಿದಾಗ, ಮನುಷ್ಯರೇ ನೀವೇ ಬಲಿಷ್ಠರು, ಹಾಗಾದ್ರೆ ನೀವೇ ಲೋಕದಲ್ಲಿ ಶ್ರೇಷ್ಠರಲ್ವಾ ಅಂತ ಹೇಳಿದಾಗ ಮನುಷ್ಯ ಅಂದ, ನಮಗಿಂತ ಬಲಿಷ್ಠನೊಬ್ಬನಿದ್ದಾನೆ, ಅವನೇ ಮರಣ, ಅವನೇ ಮರಣ. ನಾವೆಲ್ಲ ಮರಣಕ್ಕೆ ಹೆದರ್ತೀವಿ, ನಾವೆಲ್ಲ ಮರಣಕ್ಕೆ ದಾಸರಾಗಿದ್ದೀವಿ ಅಂತೇಳಿ. ಆಗ ಮರಣವನ್ನು ಹೋಗಿ ಕೇಳಿದಾಗ, ಓ ಮರಣವೇ, ನೀನೇ ಬಲಿಷ್ಠವಾದದ್ದು, ನೀನೇ ಶ್ರೇಷ್ಠ ಈ ಲೋಕದಲ್ಲಿ, ನಿನ್ನನ್ನು ಎದುರಿಸೋರು ಯಾರು ಇಲ್ಲ ಎಂಬುದಾಗಿ ಮರಣಕ್ಕೆ ಹೇಳಿದಾಗ ಮರಣ ಹೇಳ್ತು, ಅಯ್ಯೋ ನಾನಲ್ಲ, ನನ್ನನ್ನು ಗೆದ್ದವನೊಬ್ಬನಿದ್ದಾನೆ, ಆತನೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರಿಯರೇ, ಲೋಕದಲ್ಲಿ ಬಲಿಷ್ಠನಾಗಿರುವಂಥವನು, ಶ್ರೇಷ್ಠನಾಗಿರುವಂಥವನು ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಹಾಗಿರುವುದಾದರೆ ಆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ್ದು ಸತ್ಯ, ನಿಮ್ಮ ಜೀವಿತದಲ್ಲಿ ಹುಟ್ಟಿದ್ದಾನ, ನಿಮ್ಮಲ್ಲಿ ಇದ್ದಾನ, ನಿಮ್ಮೊಳಗಿದ್ದಾನ. ಆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಹುಟ್ಟಿದ್ದಾನ. ಸಾಧಾರಣ ಕ್ರಿಸ್ಮಸ್ ಅಂದ ಕೂಡಲೇ ನಮಗೆ ನೆನಪು ಬರುವಂಥ ವಿಷಯಗಳೇನು? ಅವತ್ತು ಹೊಸ ಬಟ್ಟೆ, ಅವತ್ತು ಒಳ್ಳೆ ಊಟ, ಕೇಕು, ಕ್ರಿಸ್ಮಸ್ ಟ್ರೀ, ನಂತರ ರಜೆಯ ದಿನಗಳು, ನಂತರ ಬಂಧು ಮಿತ್ರಾದಿಗಳು ಮನೆಗೆ ಬಂದು ಹೋಗುವಂಥದ್ದು, ಸಿಹಿ ತಿಂಡಿಗಳು, ಇವೆಲ್ಲವೂ ಸರಿಯೇ. ಆದರೆ ಕೇಂದ್ರ ಬಿಂದುವಾಗಿರುವಂಥ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಹುಟ್ಟಿದ್ದಾನ, ಅದು ಮುಖ್ಯವಾದದ್ದು. ಮರಣವನ್ನ ಗೆದ್ದಂಥ ಏಕೈಕ ವ್ಯಕ್ತಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ನಿನ್ನಲ್ಲಿದ್ದಾನ. ನೀನು ಎಷ್ಟೇ ಸಂಭ್ರಮಿಸಿ, ಎಷ್ಟೇ ಕುಣಿದು ಕುಪ್ಪಳಿಸಿ ಯೇಸು ಹುಟ್ಟಿದ್ದಾನೆ ಎಂಬುದಾಗಿ ತಿಂದು ತೇಗಿ ಕುಣಿದು ಏನೇ ಮಾಡಿದ್ರು ಅದು ಯಾವ ಪ್ರಯೋಜನ ನಿನಗಿಲ್ಲ. ಕಾರಣ ಆ ದಿನ ಕಳೆದ ಮೇಲೆ ಆ ಸಂಭ್ರಮ ಮರೆಯಾಗಿ ಹೋಗ್ತದೆ. ಆದರೆ ಮರೆಯಾಗದ ಒಬ್ಬ ವ್ಯಕ್ತಿ ಇದ್ದಾನೆ, ಆತನೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಆತನು ಪಾಪಿಗಳಿಗೋಸ್ಕರ ಬಂದು ಪಾಪಿಯ ಸ್ಥಾನದಲ್ಲಿ, ಪಾಪಿಗೋಸ್ಕರ, ಪಾಪಿಯ ಬದಲಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ನಿನ್ನ ಜೀವಿತವನ್ನು ಕೊಡು, ಆತನಿಗೆ ನಿನ್ನ ಹೃದಯದಲ್ಲಿ ಜಾಗವನ್ನು ಕೊಡು. ಪ್ರಿಯರೇ, ಅದಕ್ಕಿಂತ ದೊಡ್ಡ ಸಂತೋಷ ಏನೂ ಇಲ್ಲ. ಇಡೀ ಮನುಷ್ಯರೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವ, ಮಹಾ ಸಂತೋಷವನ್ನು ಉಂಟು ಮಾಡುವ ಒಂದು ವಿಷಯ ಅದೇನೆಂಬುದಾಗಿ ನೋಡುವಾಗ, ಪಾಪಿಗಳನ್ನು ರಕ್ಷಿಸಲಿಕ್ಕಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುವಂಥ ಸತ್ಯ. ಆತನು ಸತ್ತನು, ಹೂಣಲ್ಪಟ್ಟನು, ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ನಿನ್ನ ಜೀವಿತವನ್ನು ಕೊಡಲಿಕ್ಕೆ ಮನಸ್ಸಿದೆಯಾ? ಆತನನ್ನು ನಿನ್ನ ಜೀವಿತದಲ್ಲಿ ತೆಗೆದುಕೊಳ್ಳಲಿಕ್ಕೆ ಇಷ್ಟವಿದೆಯಾ? ಹಾಗಾದರೆ ನೀನು ಮಾಡಬೇಕಾಗಿದ್ದು ಇಷ್ಟೇ, ಯೇಸುವೇ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು, ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ನೀನು ಯೇಸು ಕ್ರಿಸ್ತನ ಮಗನು, ಮಗಳಾಗ್ತೀಯ. ನಿನ್ನ ಹೃದಯದಲ್ಲಿ ಆತನು ಹುಟ್ಟುತ್ತಾನೆ.
ನೀನೆಂದಿಗೂ ಆತನನ್ನು ನಂಬುವವನು ಎಂದಿಗೂ ಸಾವನ್ನು ಮರಣವನ್ನು ಕಾಣುವುದಿಲ್ಲ. ಹಾಗಿರೋದಾದರೆ ನಾನೊಂದು ಚಿಕ್ಕ ಪ್ರಾರ್ಥನೆಯನ್ನು ಹೇಳಿಕೊಡ್ತೀನಿ, ಅದು ಹೇಳ್ತೀಯಾ? ಕಣ್ಣುಗಳನ್ನು ಮುಚ್ಚಿ, ಯೇಸುವೇ, ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನೀನು ನನಗೋಸ್ಕರ ಬಂದಿದ್ದೀ ಎಂಬುದಾಗಿ ನಾನು ನಂಬುತ್ತೇನೆ. ನನಗೋಸ್ಕರ ಆ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು 3 ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಪಾಪವನ್ನೆಲ್ಲ ಕ್ಷಮಿಸು, ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು, ನನ್ನ ಹೃದಯಕ್ಕೆ ಬಾ, ನನ್ನಲ್ಲಿ ವಾಸ ಮಾಡು. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಈ ಪ್ರಾರ್ಥನೆಯನ್ನು ನೀವು ಮಾಡಿರುವುದೇ ಆದರೆ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟಿದ್ದಾನೆ, ನಿಮ್ಮ ಹೃದಯದಲ್ಲಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಲೂಕನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 8-14 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ದೇವದೂತರುಗಳು ಕೊಂಡಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ದೇವದೂತರುಗಳು ಆ ಒಂದು ಕುರುಬರಿಗೆ ಹೋಗಿ ಹೇಳ್ತಾ ಇದ್ದಾರೆ,